ವೀಕ್ಷಕರೇ, ಬಿ ಜೆ ಪಿಯವರು ಬೆಂಗಳೂರಿನಲ್ಲಿ ಒಂದು ಬಾಂಗ್ಲಾದೇಶ ಹುಡುಕಿಕೊಟ್ಟಿದ್ದಾರೆ. ಅದೇ ಬಾಂಗ್ಲಾದೇಶದಲ್ಲಿ ನಾವಿದ್ದೇವೆ. ಆ ಬಾಂಗ್ಲಾದೇಶಿಯರು ಯಾರು, ಅವರ ಸ್ಥಿತಿ ಹೇಗಿದೆ? ಹೌದು, ನಾವು ಮಾತಾಡ್ತಾ ಇರೋದು ಬೆಂಗಳೂರಿನ ಯಲಹಂಕದಲ್ಲಿರುವ ಕೋಗಿಲೆ ಲೇಔಟಲ್ಲಿ. ಕೋಗಿಲೆ ಲೇಔಟ್ನಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಮನೆ ಕಟ್ಕೊಂಡಿದ್ದರು. ಅದನ್ನು 20 ದಿನಗಳ ಹಿಂದೆ ಕೆಡವಿ ಹಾಕಲಾಗಿದೆ. ಸೊ ಆ ಕೆಡವಿ ಹಾಕಿದ ಮನೆಗಳಲ್ಲಿ ಒಂದಿಷ್ಟು ಜನ, ಅಂದರೆ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರು ಇದ್ದರೂ ಕೂಡ ಒಂದಿಷ್ಟು ಮುಸ್ಲಿಮರ ಕಂಡು ಕೂಡಲೇ ಅದು ಬಾಂಗ್ಲಾದೇಶಿಯರಂತ ಬಿ ಜೆ ಪಿಯವರಿಗೆ ಅನಿಸಿತು. ಆ ಬಾಂಗ್ಲಾದೇಶಿಯರಂತ ಬಿ ಜೆ ಪಿಯರು ಯಾರು ಹೇಳ್ತಾ ಇದ್ರು, ಅವರ ಪ್ರತಿಕ್ರಿಯೆ ಈಗ ಹೇಗಿದೆ, 20 ದಿನಗಳ ಬಳಿಕದ ಅವರ ಪ್ರತಿಕ್ರಿಯೆ ಹೇಗಿದೆ ನಿಮಗೆ ಕೇಳಿಸ್ತೇನೆ ನೋಡಿ. ನಿಮ್ಮ ಹೆಸರು? ಸರ್ ಭೀಮಣ್ಣ ಅಂತ ಸರ್. ನಾವು ಭೀಮಣ್ಣ ಅಂತ. ಬಾಂಗ್ಲಾದೇಶರು ಇದ್ರು ಅವ್ರನ್ನ ಒದ್ದ ಓಡಿಸಿಬಿಡ್ರಿ, ಇಲ್ಲಿ ಇಡಕ್ಕೆ ಹೋಗ್ಬೇಡ್ರಿ. ಬಾಂಗ್ಲಾದೇಶದವರ ಪಾಕಿಸ್ತಾನದವರ ಅಂದ್ರೆ ಯಾರೂ ಇಲ್ಲ ಸರ್. ಇಲ್ಲಿರೋದು ಹಿಂದೂ ಜನ ಮುಸ್ಲಿಂ ಜನ ಎರಡೇ ಜನ ಇರೋದು. ಎಲ್ಲರೂ ಜೊತೆಯಾಗಿ ನಾವು ಎಲ್ಲರೂ ಒಟ್ಟಿಗೆ ಇವಿ. ಫಸ್ಟ್ ಅಲ್ಲಿ ಬಂದಿದ ತಕ್ಷಣ ಫಕೀರಿ ಲೌಟ್ಗೆ ಹೇಳ್ತಾರೆ, ಯಾರು ಮಾತಾಡಕ್ಕೆ ಬರಲ್ಲ ಅವ್ರಿಗೆ ಹತ್ರ ಹೋಗಿ ಇದು ಮಾಡ್ಕೊಂಡು ಹೋದ್ರೆ ಮಾತಾಡೋ ಇರೋದು ಜನ ಇಲ್ಲಿ ಬಂದು ಕೇಳಿದ್ರೆ ಅಂತ ಹೇಳೋಕ್ಕಾಗೋದು. ಯಾರಿಗೆ ಮಾತಾಡಕ್ಕೆ ಬರಲ್ಲ ಅವ್ರ ಹತ್ರ ಹೋಗಿ ಮೈಕ್ ಇಟ್ಕೊಂಡು ಕೇಳಿದ್ರೆ ಅವ್ರು ಎಲ್ಲಿಂದ ಬಂದಿದ್ರೆ ಅಲ್ಲಿಂದ ಬಂದಿದ್ದಾರೆ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ? ನಮ್ಮ ಬಂದಿಗೆ ಎಲ್ಲರ ಮನೆ ಹೋಗಿ ಚೆಕ್ ಮಾಡಬೇಕು. ನಮ್ಮ ಪ್ರೂಫ್ ಎಲ್ಲ ಇದೆ, ಮನೆ ಇದೆ, ಇದು ಇದೆ, ಆಧಾರ್ ಕಾರ್ಡ್ ಇದೆ, ID ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ. ರೇಷನ್ ಕಾರ್ಡ್ ಡೇಟ್ ಯಾವಾಗ ಮಾಡಿದ್ದು, ಯಾವ ವರ್ಷದಲ್ಲಿ ಮಾಡಿದ್ದು ಎಲ್ಲ ಡೀಟೇಲ್ ಇದೆ. ಯಾವ ದೇಶದವರು, ಯಾವ ಕಡೆಯವರು ನಮಗೊಂದು ಅರ್ಥ ಆಗಲ್ಲ ಸ್ವಾಮಿ. ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತೀನಿ ವ್ಯಾಪಾರಕ್ಕೆ. ಜಾತ್ರೆಗಳು ಅಂದರೆ ಅತ್ತ ಇತ್ತ ಕರ್ಗ ಅವು ಇವು ಜಾತ್ರೆಗಳಿಗೆ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರೋಳು. ಯಾರು ಎತ್ತು ಅನ್ನೋದೇ ನನಗೇನು ಗೊತ್ತಾಗ್ತದಪ್ಪ, ಇದೇನೆ ನನಗೆ ಅರ್ಥ ಆಗಲ್ಲ. ನಿಮ್ಮನ್ನೇ ಬಾಂಗ್ಲಾದೇಶಿಯರು ಅಥವಾ ನಿಮ್ಮನ್ನು ಮಹಾರಾಷ್ಟ್ರದವರು ನಿಮ್ಮನ್ನು ಕರ್ನಾಟಕ ಕನ್ನಡನೇ ಮಾತಾಡ್ತಾ ಇದ್ದೀವಿ. ನನ್ನ ಬಾಂಗ್ಲಾದೇಶ ಅಂದರೆ ನಂಬಲಿ ಬಿಡು, ನನ್ನ ನೋಡೇ ನಂಬಲಿ ಬಿಡು. ನಾವು ಯಾವ ದೇಶದ ಎಲ್ಲೈತು ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಅದೆಂಥವ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಇಲ್ಲೇ ಇದ್ದೀವಿ ನಾವು. ಯಾವ ಕಡೆಯವ್ರು ಬಂದವ್ರೆ ಅಂದರೆ ನಾವೇನು ಹೇಳೋಣ ಹೇಳಿ? ಮತ್ತೆ ಏನು ಎಲ್ಲರೂ ಕನ್ನಡ ಮಾತಾಡಲಿಕ್ಕೆ ಅಂತ ಹೇಳ್ತಿದ್ದಾರೆ. ಕನ್ನಡ ಯಾರು ಒಬ್ಬೊಬ್ಬರು ಈಗ ನಮ್ಮವರೇ ಇರ್ತಾರೆ, ಒಬ್ಬೊಬ್ರು ಕನ್ನಡ ಮಾತಾಡ್ತಾರೆ, ಒಬ್ಬೊಬ್ರು ಹಿಂದಿ ಮಾತಾಡ್ತಾರೆ. ಅದಕ್ಕೆಲ್ಲ ಪಾಕಿಸ್ತಾನ ಬಾಂಗ್ಲಾದೇಶ ಅಂತಾರೆ. ಬಾಂಗ್ಲಾದೇಶ ಪಾಕಿಸ್ತಾನ ಯಾರು ಪ್ರೂಫ್ ಇಲ್ಲಿ ಹಿಡ್ದಿಲ್ಲೇನು ಸರ್ ಅವ್ರು ಗೌರ್ಮೆಂಟ್ನವರು? ಈಗ ಬಾಂಗ್ಲಾದೇಶ ಅಂತ ಹೇಳ್ತಾರೆ, ಅವರಿಗೆ ನೀವೇನು ಹೇಳ್ತೀರಿ? ಬಾಂಗ್ಲಾ ಯಾರೂ ಇಲ್ಲ ಸರ್, ಇದ್ರೆ ತಾನೇ ಸರ್ ಇಲ್ಲಿ ಹೇಳುವವರಿಗೆ ಏನು ಹೇಳ್ತೀರಿ ಅಂತ ನೀವು? ಹೇಳೋವರಿಗೆ ಏನಂದರೆ ಅವರಿಗೆ ಕಳಿಸ್ಬಿಡ್ಲಿ ಬಿಡಿ. ಅವ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು ವಾಚ್ಮ್ಯಾನ್ ಮಾಡಿರೋದು, ಅವ್ರು ಕಳಿಸಿರೋದು ಈ ಕಡೆ ಗಡಿ ಪಾರ್ ಮಾಡೋಕೆ ಹೆಂಗೆ ಬಿಟ್ರು ಅವರು? ಈಗ ಆ ಕಡೆಯಿಂದ ಈ ಕಡೆ ಬರೋಕ್ಕೆ ಗೌರ್ಮೆಂಟ್ ತಾನೇ ಬಿಟ್ಟು ಕೊಟ್ಟಿರೋದು. ಬಡವ್ರದ್ದೇನ ಐತೇನು ಸರ್? ಅವರೇ ತಾನೇ ಕಳಿಸಿರೋದು. ಅವ್ರು ಅಂತಾರಿದ್ರೆ ಕಳಿಸ್ಬಿಡ್ಲಿ ಬಿಡು ನಮ್ಮ ದೇಶ ಬಿಟ್ಟು. ಅಂದ್ರೆ ಅವರನ್ನು ಹುಡುಕಿ ಕಳಿಸ್ಬಿಡಿ. ಅವ್ರನ್ನ ಹುಡುಕಿ ನೀವು ಕಳಿಸ್ಬಿಡಿ. ನಮಗೇನು, ನಾವು ನಿಮ್ಮಂಗೆ ಮನುಷ್ಯರು, ನಮಗೇನು ಬಾಂಗ್ಲಾ ಗೊತ್ತಾಗುತ್ತೆ, ಏನು ಪಾಕಿಸ್ತಾನ ಗೊತ್ತಾಗುತ್ತೆ? ನಾವಿರೋದು ಇಂಡಿಯಾದಾಗ ಹುಟ್ಟಿರೋದು ನಾವೇ. ನಮ್ಮ ಇಂಡಿಯಾನೇ, ನಾವು ಇರೋದು ಇಂಡಿಯಾದಾಗೆ, ನಾವು ಹುಟ್ಟಿರೋದು ಇಂಡಿಯಾದಾಗೆ. ಯಾವ ಪ್ರೂಫ್ ಇದು ಮಾಡಲಿ ನಾವು ಸತ್ಯ ಅಂದರೂ ಹೇಳ್ತೀವಿ. ನಾವು ಕರ್ನಾಟಕ ಬಿಟ್ಟು ಎಲ್ಲಿಂದ ನಾವು ಬಂದೂ ಇಲ್ಲ, ನಾವು ಹೋಗೂ ಇಲ್ಲ, ಇದ್ದೂ ಇಲ್ಲ, ಇರೋದೇ ಇಲ್ಲಿನೇ. ಅತ್ಲಿಂದ ವಾಚ್ಮೇನು ಸೆಕ್ಯೂರಿಟ್ರಿಗೆಲ್ಲ ಹಾಕಿರ್ತಾರಲ್ಲ, ಅವ್ರಿಗೆ ಗೊತ್ತಿಲ್ಲ. ಅವ್ರೇನು ಕಡ್ಲೆಕಾಯಿ ತಿಂತೀರಲ್ಲಿ ಕೂತ್ಕೊಂಡು ಏನಾನ ನಿದ್ದೆ ಮಾಡ್ತಿದ್ರಾ? ಗೌರ್ಮೆಂಟ್ ಡ್ಯೂಟಿ ಅವ್ರು ತಿಂತಾ ಇರೋದು. ಬಡವರು ಇಂಥ ಚಿಕ್ಕ ಮನೆಗಳೆಲ್ಲೋ ಮಣ್ಣು ಹಾಕಿ ಎಲ್ಲ ಗುಂಡಿ ಇದ್ದಿದ್ದನ್ನು ಇದು ಮಾಡಿಕೊಂಡು ಅವತ್ತೇ ಕಟ್ಟಬೇಡ್ರಿ ಅಂದಿದ್ರೆ ಯಾರು ಕಟ್ತಿದ್ದಿಲ್ಲ. ಹಂಗಂತವ್ರೆ ಬಾಂಗ್ಲಾದೇಶದವ್ರು ಯಾರವ್ರೆ ಸ್ವಾಮಿ? ನಮ್ಗೇನು ಸ್ವಾಮಿ ಗೊತ್ತು? ನಾವು ಈಗ ಇಷ್ಟು ಮೊದಲಿದ್ವಿ, ಇಷ್ಟು ಕೆಳಗಡೆ ಇರೋರೆಲ್ಲನೂ ಆ ಕಡೆ ಇರೋರು ಯಾರೋ ಬಾಂಗ್ಲಾದೇಶದವ್ರು ಅಂತಾರೆ. ನಮ್ಗೇನು ಗೊತ್ತು ಬಾಂಗ್ಲಾದೇಶದವ್ರು ಯಾರೋ, ಆಫ್ರಿಕಾದವ್ರು ಯಾರೋ? ಹೇಳ್ರಿ ನೀವೇ ಹೋಗ್ಲಿ. ಪಾಕಿಸ್ತಾನದವ್ರು ಯಾರೋ ಹೇಳ್ರಿ, ಯಾರೋ? ನಮ್ಗೇನು ಗೊತ್ತು? ನಮ್ಮನ್ನು ಬಾಂಗ್ಲಾದೇಶದವ್ರು. ನಾವು ಅಚ್ಚ ಕನ್ನಡಿಗರಿರ್ತಾನೆ, ನಾವು ಅಚ್ಚ ಕನ್ನಡಿಗರು. ನಾವು ಕನ್ನಡ ನಮ್ಮದು. ಒಂದು ಗ್ಲಾಸ್ ನೀವು ಕುಡ್ದಿದ್ದೀರಾ, ನೀವು ಹೆಂಗಿದ್ದೀರಾ, ಸಾಯ್ತಿದ್ದೀರೋ ಬದುಕಿದ್ದೀರೋ ಅಂತ ಯಾರು ಕೇಳ್ತಾ ಇಲ್ಲ ನಮಗೆ ಇಲ್ಲಿ. ಇವಾಗ BJP ಬಂದುಬಿಟ್ಟು ಎಲ್ಲ ಮುಸ್ಲಿಮ್ಸ್ ಇರೋದು, ಎಲ್ಲ ಬಾಂಗ್ಲಾದೇಶ ಇರೋದ್ರೆ ನಾವು ಬಾಂಗ್ಲಾದೇಶವ್ರಾ? ನಿಮ್ಮ ಸರ್ಕಾರ ತಾನೇ ಸರ್ ನಡೀತಾ ಇರೋದು, ಸೆಂಟ್ರಲ್ ಅವ್ರದ್ದು ತಾನೇ. ನಮ್ಮ ಗೊತ್ತಾಗ್ತಾ ಇಲ್ಲ ಬಾಂಗ್ಲಾ ಅವ್ರು ಅಂಥವ್ರು, ಮುಸ್ಲಿಮ್ಸ್ ಅವರು ಕರ್ನಾಟಕ ಅವರು ಇರೋದು ಎಲ್ಲಿಂದ. ನಾವು ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರೇನೆ. ಅದು ಬಿಟ್ಟು ಎಲ್ಲಿ ಹೋಗಿಲ್ಲ. ನಾವು ಮದುವೆ ಆಗಿನೂ ಮಕ್ಕಳು ಹುಟ್ಟಿ ಬೆಳೆದಿರೋದು ನಾವು ಇಲ್ಲಿನೇ. ನಾವು ಎಲ್ಲಿ ಹೋಗಿಲ್ಲ ನಾವು. ಅದೋಸ್ಕರ ಬಂದುಬಿಟ್ಟು ಬಾಂಗ್ಲಾ ಅಂದರೆ ಬಾಂಗ್ಲಾದೇಶನ ಕಾಣ್ತಿದ್ದೀವ. ಇದ್ರ ಮೇಲೆ ಹಾಕ್ಬಿಟ್ಟು ಹಿಂಗೆ ಮಾಡಿದ್ರೆ ನಾವು ಬಾಂಗ್ಲಾದೇಶ. ಮುಸ್ಲಿಂ ಮಾತ್ರ ನೋಡಿಬಿಟ್ಟು ಬಾಂಗ್ಲಾದೇಶ. ಇವರು ಕನ್ನಡದವರು. ನಾವೆಲ್ಲ ಅಕ್ಕ ತಮ್ಮ ತಾಯಿ ತಂದೆ ತಾಯಿ ಸಮಾನ ನಾವು ನೋಡ್ತೀವಿ, ನಮ್ಮ ಮಗಳ ಸಮಾನ ನಂಗೆ ನೋಡ್ತಾರೆ. ನಾವೆಲ್ಲ ಈ ಕಡೆ ಇರೋರು ಎಲ್ಲ ಹಿಂದೂ ಮುಸ್ಲಿಂ ಒಟ್ಟಾಗಿದ್ದು. ಇವರು ಯಾಕೆ ಜಾತಿ ಭೇದ ಭಾವ ಯಾಕೆ ಮಾಡ್ತಾರೆ? ಜಾತಿ ಭಾವ ಮಾಡಬಾರ್ದು, ತಪ್ಪೋದು. ನಾವು ಒಗ್ಗಟ್ಟಾಗಿದ್ದೀವಿ. ನೀವಾಗಿ ಜಗಳ ಅನಿಸ್ತೀರಾ? ಅನಿಸ್ಬಾರ್ದು. ನಾವು ಒಗ್ಗಟ್ಟಾಗಿದ್ದೀವಲ್ಲ, ಹಿಂದೂ ಮುಸ್ಲಿಂ ನಾವು ಯಾವತ್ತೂ ಹೇಳಿಲ್ಲ. ಇಷ್ಟು ವರ್ಷ ನಾವು ಇಲ್ಲಿ ಇದ್ದೀವಿ. ಇನ್ನು ಇಲ್ಲಿ ಬಾಂಗ್ಲಾದೇಶಿಯರು ಅಂತ ಹೇಳ್ತಾರಲ್ಲ, ಒಬ್ಬರು ಸಿಕ್ಕಲ್ಲ ಸರ್. ಸುಮ್ಮನೆ ಅದೊಂದು ಏನಂದರೆ ಜನಗಳಿಗೆ ತೋರಿಸೋಕ್ಕೋಸ್ಕರ ಯಾರಿಗಾದ್ರೂ ಒಬ್ಬರು ತೋರಿಸ್ಬಿಡಿ ನೀವೇ. ಇಷ್ಟೆಲ್ಲ ಮಾಡ್ತಾಯಿದ್ರಲ್ಲ, ಬಾಂಗ್ಲಾದೇಶ ಅವರು ಯಾರಾದರೂ ಒಬ್ಬರು ಇದ್ದಾರೆ ಅಂತ ಏನು ಮೇಡಮ್?
ಒಬ್ರಿಗೆ ತೋರಿಸ್ಬಿಡಿ. ಹಾಂ, ಇವಾಗ ನಾನು ಹೇಳ್ತೇನೆಲ್ಲ ಪ್ರೂಫಾಗಿ 4ನೇ ಸತಿ ಅವ್ರಿಗೆ ಓಟ್ ಹಾಕಿರೋದು ನಾನು, ನಿಮ್ಗೆ ಗೊತ್ತಿರಂಗೆ. ಇದಕ್ಕೂ ಉತ್ತರ ಹೆಂಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಆದರೆ ಒಂದು ಸ್ಪಷ್ಟವಾಗಿ ಕಾಣಿಸುತ್ತೆ, ಇಲ್ಲಿ ಪಕ್ಷ ರಾಜಕೀಯ ಅಂತೂ ಸ್ಪಷ್ಟವಾಗಿದೆ. ಇವಾಗ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ಸು, ಇದು ಯಾವಾಗಲೂ ನಡೀತಾ ಇರ್ತಕ್ಕಂಥದ್ದು. ವೋಟ್ ಬ್ಯಾಂಕಿಂಗ್ ಅನ್ನೋದು ಅಷ್ಟೇ ಸರ್, ಇಲ್ಲಿ ಇನ್ನೇನು ಇಲ್ಲ. ಅವ್ರವ್ರ ಬೆಳೆನ ಅವ್ರು ಬೇಯಿಸ್ಕೊಳ್ಳಿಕ್ಕೋಸ್ಕರ ಜನರನ್ನ ಇವತ್ತು ಬೀದಿಗೆ ತಂದಿದ್ದಾರೆ. ಬಾಂಗ್ಲಾದೇಶಿ ಅಂತ ಹೇಳ್ತಾರಲ್ಲ ನಿಮಗೆ? ಬಾಂಗ್ಲಾದೇಶ ಎಲ್ಲಿ ಅಂತ ಸರ್? ಬಾಂಗ್ಲಾದೇಶ ಇದ್ದರೆ ನಾವು ಮಾತಾಡೋಕ್ಕೆ ಬರಲ್ಲ. ಬಾಂಗ್ಲಾದೇಶ ನೋಡಿಲ್ಲ, ಆ ಹೆಸರು ಗೊತ್ತಿಲ್ಲ ನಮಗೆ. ಏನು ಬಾಂಗ್ಲಾದೇಶ ಅಂದರೆ ಅವರೇ ಹೇಳಿದರೆ ನಮಗೆ ಗೊತ್ತಾಗ್ತಾ ಇದೆ. ಬಾಂಗ್ಲಾದೇಶ ಅಂದ್ರೆ ಬಾಂಗ್ಲಾದೇಶ ಗೊತ್ತಿಲ್ಲ ನಮಗೆ. ನಿಮ್ಮ ಮೂಲ ಯಾವುದು? ಆಂಧ್ರ ಸರ್. ಆಂಧ್ರದಲ್ಲಿ ಬಿಟ್ಟು ಇಲ್ಲಿ ಯಾಕೆ ಬರಬೇಕಾಯ್ತು ನಿಮಗೆ? ಇಲ್ಲೇ ಬಂದಿದ್ವಿ ಸರ್, 30 ವರ್ಷ ಆಯಿತು ನಾವು ಇಲ್ಲಿ ಬಂದು. ಬಾಂಗ್ಲಾದೇಶಿಯರು ಅಂತ ಹೇಳೋರು ಬರ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಿ ನೀವು? ಸರ್ ನೋಡಿ, ಅವರು ಹೇಳ್ತಾವ್ರೆ, ಅವ್ರಿಗೆ ಬಾಯಿಲಿ ನಾಲ್ಗೆ ಇದೆ, ಹಿಂಗೆ ಬೇಕಾದ್ರೆ ಹಂಗೆ ಮಾತಾಡ್ಬೋದು. ಎಲ್ಲರಿಗೂ ಒಂದೇ ಸಂವಿಧಾನ ಅಂತ ಅವರೆಲ್ಲ ಅವತ್ತೇ ಬರ್ದು ಎಲ್ಲ ಬುಕ್ಕಲ್ಲೆಲ್ಲ ಬರ್ದು ಇಕ್ಕವ್ರೆ. ಅದು ಸಂವಿಧಾನ ಅವ್ರು ಇಸ್ತೆಮಾಲ್ ಸರಿಗೆ ಮಾಡ್ತಾಯಿಲ್ಲ ಸರ್, ರೂಪಾಯಿಸ್ಕೊತಾ ಇಲ್ಲ ಅವರು. ಅವ್ರ ಮನಸ್ಸು ಬರುತ್ತಾರೋ ಮಾತಾಡ್ತಾವ್ರೆ ಸರ್. ಅವ್ರು ಏನಂದ್ರೆ ಅವ್ರ ಕೈಲಿ ಪೋಸ್ಟ್ ಇದೆ, ದುಡ್ಡಿದೆ, ಸರ್ಕಾರ ಸೆಂಟ್ರಲ್ ಅವ್ರದ್ದಿದೆ ಅಂತ ಅವ್ರು ಮಾಡ್ಕೊತವ್ರೆ. ಏನಾಗುತ್ತೆ ನಮಗೆ ಎಲ್ಲ ಇದು ಹೇಳ್ತಾ ಇರೋದು, ಕೋಸಾಬಿ ಹಮ್ ನಾ ಬೋಲ್ತಾ ಸೋ ಬಾಂಗ್ಲಾದೇಶ್ ಯಾರು ಬಾಂಗ್ಲಾದೇಶ ನಾವು ಇಲ್ಲೇ ತಾನಿ ರೋಡ್ ಜಾಸ್ತಿ, ನಾವು ತಾನಿ ರೋಡಿಗೆ. ಆಮೇಲೆ ಯಾರೋ ಹೇಳಿದ್ದು ತಿರ್ಗಾ ಬಾಡಿಗೆ ಇಲ್ಲಿ ಬಂದಿದ್ದು, ಮೇಲೆ ಟಿಪು ನಗರ್ ಬಾಡಿಗೆ ಬಂದಿದ್ದು. ನಾವು ಬಂದು ಇಲ್ಲಿ ಮಣ್ಣೆಲ್ಲ ತುಂಬಿಸಿ ನಾವು ಮನೆ ಕಟ್ಟಿದ್ದು. ಇಲ್ಲಿ ಬನ್ನಿ, ಒಬ್ಬೊಬ್ರು ಮನೆ ಹತ್ರ ನಿಲ್ಲಿಸ್ಬಿಟ್ಟು ಅವ್ರು ಡಾಕ್ಯುಮೆಂಟ್ಸ್ ಚೆಕ್ ಮಾಡಲಿ. ಎಲ್ಲ ಇಲ್ಲ ಹಳ್ಳಬ್ರನೇ ಇರೋದು. ಯಾರು ಒಂಚೂರು ಬಿಹಾರಿ ಇಲ್ಲ, ಒಂದು ಆಚೆ ಅವರು ಎಲ್ಲ ಇಲ್ಲೇ ಇರೋರಿಗೆ ಇಲ್ಲ, ಆಚೆ ಇರೋರಿಗೆ ಕಲಿಸ್ದು ಇಲ್ಲಿ ಬಿಡ್ತಾರಾ? ತಾನಿ ರೋಡು, ಇದು ಎಕ್ಕೆ ಫ್ಯಾಕ್ಟ್ರಿ ಅಷ್ಟೇ ಜಾಸ್ತಿ. 3 ಜಾಗನೇ ಇರೋದು ಇಲ್ಲಿ ಜಾಸ್ತಿ. ಯಾರು ಬಿಹಾರಿಯೋ ಇಲ್ವಾ, ಯಾರು ಇಲ್ವಾ ಇಲ್ಲಿ. ಬೇಗನೆ ನೀವು ಇಲ್ಲಿ ಹೋಗ್ತಾ ಇರೋದು ಇದು ಮಾಡಿ ಇಂಟರ್ವ್ಯೂ ಮಾಡಿ, ಯಾರು ಬಿಹಾರಿ ಸಿಗಲ್ಲ ಆ ಥರ. ಬೇಗನೆ ಚೆಕ್ ಮಾಡಿ. ತಮಿಳ್ನಾಡವರು, ಆಂಧ್ರ ಪ್ರದೇಶದವರು ಇಲ್ವಾ, ಯಾರು ಇಲ್ವಾ ಸರ್? ಅದೆಲ್ಲ ಸುಳ್ಳು, ಅದೆಲ್ಲ ಸುಳ್ಳು, ಏನಿಲ್ವಾ. ತಮಿಳ್ನಾಡು ಇದ್ದಾರಲ್ಲ, ಅವ್ರ ಐಡಿಯಾ ಇರೋರಿಗೆ ಕೊಡಬೇಡ. ಯಾಕೆ ಕೊಡ್ತೀರಾ? ಗೌರ್ಮೆಂಟ್ ನಿಮ್ಮ ಕೈಯಲ್ಲಿ ತಾನೇ. ಗೌರ್ಮೆಂಟ್ ನಿಮ್ಮ ಕಡೆಯಿಂದ ಚೆಕ್ ಮಾಡಿ, ವೆರಿಫಿಕೇಶನ್ ಮಾಡಿ. ತಮಿಳಿಯನ್ಸ್ ಇದ್ರೆ ಕೊಡಬೇಡಿ. ಆಂಧ್ರದಿಂದ ಬಂದಿರೋರು ಮನೆದು ಇದ್ರೆ ಕೊಡಬೇಡಿ. ಬಾಂಗ್ಲಾದೇಶದವರು ಇದ್ರೆ ಅವ್ರಿಗೆ ಒದ್ದಿ ಓಡಿಸಿ ಕರ್ಕೊಂಡು ಬನ್ನಿ. ನಾವು ಕೂಡ ಸೇರಿ ಹೊಡಿತೀವಿ ಅವ್ರಿಗೆ. ಯಾರು ಇಲ್ಲ. ಹೆಂಗೆ ಸರ್ ಅದು? ನಾವು ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳಗಿರೋದು, ಇಲ್ಲೇ ಮದುವೆ ಆಗಿರೋದು, ಇಲ್ಲೇ ಇಷ್ಟು ಮಕ್ಕಳು ಆಗಿರೋದು, ನಾವು ಈ ವಯಸ್ಸು ಇಷ್ಟು ಆಗಿರೋದು ಇಲ್ಲೇ. ತಿರ್ಗಾ ಬಾಂಗ್ಲಾದೇಶದಿಂದ ಬಂದಿರೋದು, ಪಾಕಿಸ್ತಾನದಿಂದ ಬಂದಿರೋದು. ಏನು ಸರ್ ಇದು? ನಾವು ಟ್ರೆಡಿಷನ್ ನಾವು ಅದು ಹೇಳ್ಬೇಕು ಸರ್. ಒಂದು ಇದು ಇರಬೇಕು ಸರ್, ಅದಕ್ಕೆ ಒಂದು ಇದು ಇರಬೇಕು. ಅದು ಸುಳ್ಳು ಹೇಳಿದೆ ನಾನು, ಅದು ಒಂದು ಇದು ಆಗಬೇಕು. ಈ ಥರ ಬಂದು ಯಾರಿಗೆ ಹಿಡ್ಕೊಂಡು ಬಂದು ಇವರು ಪಾಕಿಸ್ತಾನವರು, ಬಾಂಗ್ಲಾದೇಶ ಅವರು ಅಂತ ಹೇಳ್ಬಿಟ್ರೆ ಆಗತ್ತಾ? ಗೊತ್ತಾಗಲ್ವಾ? ID ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಇದೆ. ಆಧಾರ್ ಕಾರ್ಡು, ID ಕಾರ್ಡು ಇದ್ರೂ ಕೂಡ ಅವ್ರು ಮಾಡಿಸ್ಕೊಂಡಿದ್ದಾರೆ ಗೌರ್ಮೆಂಟ್, ಕಾಂಗ್ರೆಸ್ ಹೆಂಗಾಗತ್ತೆ ಅದು? ಇದರಲ್ಲಿ ಬರಲ್ವಾ? ಎಷ್ಟು ವರ್ಷದಿಂದ ಯಾವಾಗ ಇದಾಗಿದೆ ಆಧಾರ್ ಕಾರ್ಡು, ಆವಾಗ ನಾವು ಇದು ಮಾಡಿರೋದು, ಆವಾಗಿಂದ ಇದು ಮಾಡೋಕ್ಕಾಗಲ್ಲ. ಅದು ಇದು ಮಾಡಲ್ವಾ? ಇದು ಬರಲ್ಲ. ಅದು ಇಷ್ಟು ವರ್ಷ ಆಗಿಂದ ಅದು ಬಂದು ಬರಲ್ವಾ? ಅದು ಸರ್ ನೀವು ಓಟ್ ಯಾವಾಗಿಂದ ಹಾಕ್ತಾ ಇದ್ದೀರಿ ಅಂತ? 18 ವರ್ಷದಿಂದ ಆಗ್ತಾ ಇದ್ದೀನಿ ಸರ್. ನನಗೆ ಬಂದು 53 ವರ್ಷ. ಇವಾಗ ಎಷ್ಟು ಓಟ್ ಹಾಕಿರ್ಬೇಕು ನೀವು ನೋಡ್ಕೊಳ್ಳಿ. ಆದರೂ ನೀವು ಬಾಂಗ್ಲಾದೇಶದವರು? ಹಾಂ, ನೋಡಿ ಹೆಂಗಿದೆ ಇದು ಖರ್ಚು ನೋಡಿದ್ರೆ ಹೆಂಗಿದೆ. ಬಾಂಗ್ಲಾದೇಶದವ್ರು ಇದ್ದರೆ ಕನ್ನಡ ಮಾತಾಡ್ತಾರಾ ಸರ್? ಬರ್ತದಾ? ಪಾಕಿಸ್ತಾನವ್ರಿಗೆ ಬರ್ತದಾ ಸರ್? ಯಾರಿಗೂ ಬರೋದಿಲ್ಲ ಸರ್. ಇಲ್ಲಿ ಹುಟ್ಟಿ ಬೆಳೆದಿರೋರಿಗೆ ಮಾತ್ರನೇ ಬರೋದು ಅದು. ಅಲ್ಲ, ಈಗ ಬಾಂಗ್ಲಾದೇಶವ್ರು ಬಂದಿರ ಅಂತ ಹೇಳ್ತಾರಲ್ಲ, ಅವ್ರಿಗೆ ಏನು ಹೇಳ್ತೀರಿ ನೀವು? ಏನು ಅದೇ ಹೇಳ್ತಾ ಇರೋದು, ಏನು ನೋಡಿಲ್ಲ ಕಾಣಿಲ್ಲ. ಯಾರು ರಸ್ತೆಯಲ್ಲಿ ಹೋಗೋವ್ರಿಗೆ, ಯಾರಿಗೆ ಕನ್ನಡ ಬರೋದಿಲ್ವೋ ಅವ್ರಿಗೆ ಹಿಡ್ಕೊಂಡು ನೀನು ಯಾವ ಊರಮ್ಮ ಪ್ರೂಫ್ ಮಾಡೋಕ್ಕೆ ಒಂದು ಇದು. ಅದು ಎಲ್ಲಿ ಪ್ರೂಫ್ ಮಾಡ್ತಾ ಇಲ್ಲ, ಬರೀ ಹೆಸರೇ ಬೇಡ, ತೋರಿಸ್ಬೇಕು. ಇವ್ರು ನೋಡಿ ಬಾಂಗ್ಲಾದೇಶ ಅವರು ಇದ್ದಾರೆ, ಅವ್ರಿಗೆ ಇವ್ರು ಕೊಡಬೇಡಿ ಅಂತ ಹೇಳ್ಬೇಕು. ನಾನು ಕಲ್ಲ ಅಂತ ಕಲ್ಲದ ಪ್ರೂಫ್ ತೋರಿಸಿ ನನಗೆ. ನಾನು ಕಲ್ಲಲ್ಲ, ನಾನು ಇಲ್ಲಿದ್ದು ನಮ್ದು ಸರ್ಟಿಫಿಕೇಟ್ ಇದೆ, ನಾನು ಲೈಸೆನ್ಸ್ ಮಾಡಿಸಿನಿ. 20 ವರ್ಷ ಆಯ್ತು ನಾನು ಲೈಸೆನ್ಸ್ ಮಾಡಿಸಿ. ಡಿಸ್ಪ್ಲೇ ಅಲ್ಲ ಇದೆ ನಮ್ಮ ಡ್ರೈವಿಂಗ್ ಲೈಸೆನ್ಸ್ಗೆ ಬೇರೆ ಸಮೇತ ಕೊಟ್ಟಿದ್ದಾರೆ. ಆಟೋ ಇಂದಾನೆ ಇಷ್ಟು ವರ್ಷದಿಂದ ಇಲ್ಲಿ ಇದೆ. ಹೆಂಗೆ ಹಂಗೆ ಎಕ್ದಮ್ ಕೊಡಲ್ಲ ಅವರು. ಈಗ ನೀವು ಹೇಳ್ತಾ ಇರೋದು ಬಾಂಗ್ಲಾದೇಶದವರು ಒಂದು ವೇಳೆ ಇದ್ರೆ ಅದನ್ನು ಹುಡುಕಿ ಅವರನ್ನು ಕಳಿಸ್ಬಿಡಿ. ಅಂಥವ್ರು ಇದ್ರೆ ಕಳಿಸ್ಬಿಡಿ ಸರ್. ನಾವು ಇಲ್ಲಿರೋರಿಗೆ ನಮ್ಗೆ ಮನೆ ಕೊಡಿ. ಅವ್ರದ್ದು ನಮ್ಗೆ ಬೇಡ. ಕನ್ನಡದವ್ರು ಇರೋರಿಗೆ ನಮ್ಮ ಮನೆ ಕೊಡಿ.
ಅವ್ರು ಬಾಂಗ್ಲಾದೇಶನ ನೀವೇ ಕಳ್ಸ್ಬಿಡಿ, ಇಲ್ಲ ನೀವೇ ನಮ್ಗೆ ತೋರಿಸಿ, ಇವ್ರು ಬಾಂಗ್ಲಾದೇಶ ನಾವು ಓಡಿಸ್ತೀವಿ. ತೋರಿಸ್ತಾ ಇಲ್ವಲ್ಲ, ನೀವು ಮನೆ ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ನೀವು ಹಿಂಗೆ ಮಾಡ್ತಾ ಇರೋದು BJP. ಇವ್ರು ಪಾಲಿಟಿಷನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅವ್ರು ಮನೆ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರು ಪಾಲಿಟಿಷನ್ ಮಾಡ್ತಾ ಇದ್ದಾರೆ. ನಮ್ಗೇನು ನಾವು ಕಳ್ರಲ್ಲ, ನಮ್ಮ ಮನೆ ವಾಸ ಮಾಡೋಕ್ಕೆ ಮನೆ ಕೊಡಿ, ನಮ್ಮ ಹೆಂಡತಿ ಮಕ್ಕಳಿಗೆ ಇರೋಕ್ಕೆ ಒಂದು ಜಾಗ ಕೊಡಿ, ಅಷ್ಟೇ. ನಮ್ಮ ಬೇರೆ ಏನೇ ಕೇಳ್ತಾ ಇಲ್ಲ. ಮತ್ತು ಒಂದು ಕಡೆ ಇಲ್ಲಿ ಪಕ್ಷ ರಾಜಕೀಯ ಅನ್ನುವಂಥದ್ದು ಮಧ್ಯಪ್ರವೇಶ ಮಾಡಿಬಿಟ್ಟು ಜನರಲ್ಲಿ ಹಲವಾರು ರೀತಿಯಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಿದ್ದಾರೆ. ಇಲ್ಲಿ ಏನು ಕೋಮು ಅನ್ನುವಂಥದ್ದು ಇರಬಾರ್ದು, ಜನರ ಮಧ್ಯೆ ಅನ್ನುವಂಥದ್ದನ್ನು ನಾವು ಮಾತಾಡ್ತೀವಿ. ಇಲ್ಲಿ ಕೋಮು ಗಲಭೆನ ಸೃಷ್ಟಿ ಮಾಡ್ತಕ್ಕಂಥ ಕೈವಾಡಗಳು ಕೂಡ ನಡೀತಾ ಇರತಕ್ಕಂಥದ್ದು ಇತ್ತೀಚೆಗೆ ಕಾಣಿಸ್ತಾ ಇದೆ. ಇಲ್ಲಿ ನಾವು ನೇರವಾಗಿ ಹೇಳಬೇಕು ಅಂತಂದರೆ BJPನೇ ಮುಖ್ಯವಾಗಿ ಇದಕ್ಕೆ ಕಾರಣ ಅನ್ನುವಂಥದ್ದನ್ನು ಹೇಳ್ಬೋದು. ಒಂದು ಸತ್ಯಶೋಧನಾ ಕಮಿಟಿ ಅನ್ನುವಂಥದ್ದನ್ನು ಮಾಡ್ತಾರೆ, ಆದರೆ ಅಲ್ಲಿ ಬಂದುಬಿಟ್ಟು ಸಮುದಾಯದವ್ರ ಜೊತೆ ಮಾತಾಡ್ತಕ್ಕಂಥ ಸೌಜನ್ಯನೂ ಕೂಡ ಇಲ್ಲ. ಒಂದು ಕಾರ್ಡ್ ತೊಗೊಂತಾರೆ, ನೋಡ್ತಾರೆ, ಎಲ್ಲಮ್ಮ ನೀನು ಇರೋದು ಅಂತ ಕೇಳ್ತಾರೆ. ಆ ಮಾತುಗಳನ್ನು ಸಹ ನೀವು ನೋಡಿರ್ಬೋದು ಅನಿಸುತ್ತೆ ಮೀಡಿಯಾಗಳಲ್ಲಿ. ಅಲ್ಲಿ ಬಂದಿರತಕ್ಕಂಥ ರೀತಿ ಹೇಗಿದೆ ಅಂತಂದರೆ ಏಕವಚನದಲ್ಲಿ ಮಾತಾಡ್ಸಿರೋ ಅಂಥದ್ದು, ಎಲ್ಲಿದೆಯಾ, ಏನು, ಎಷ್ಟು ವರ್ಷ ನಿಂಗೆ, ಈ ಥರ ಕೇಳೋದಕ್ಕಿಂತ ಏನಿದೆ ಏನಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಮಾತಾಡಬೇಕು. ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವ್ರು ಯಾರೆಲ್ಲ ಇದ್ದಾರೆ, ಸೊ ಅವರು ಜವಾಬ್ದಾರಿ ತೊಗೊಂಡು ಸರ್ಕಾರಕ್ಕೆ ಇಲ್ಲಾಗಿರ್ತಕ್ಕಂಥದ್ದೇನು ಅನ್ನುವಂಥದ್ದನ್ನ ತಿಳಿಸೋ ಅಂಥದ್ದು ಮತ್ತು ಜನಪರ ಇರ್ತಕ್ಕಂಥದ್ದನ್ನು ಮಾಡಬೇಕಾಯಿತು. ಆದರೆ ಅವರೇ ಇವತ್ತು ಜನ ವಿರೋಧಿ ಕೆಲಸಗಳನ್ನು ಮಾಡ್ತಿದ್ದಾರೆ. BJP वाले बोल रही बांग्लादेश पाकिस्तान, उन्हों कौन हमना, उन्हों मानते नहीं, हमें उनको मानते नहीं, उन्हों हमना मानते नहीं. उन्हों आगो खाली लड़ाई डालने में छीन समना, एक को एक लड़ाई डालने में छीन. इतने साल से बांग्लादेश आया नहीं, इतने साल से ये हुआ नहीं. हमें कोसी पीरियड में बने, BJP की पीरियड में हमें पूरे बने सो, उन्होंने पूरा करे सो हमना. आज कांग्रेस वाले आगो फोड़ रही सो हमना. आज हमना इंसाफ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ, ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.